ಹಲೋ ಸ್ಟೂಡೆಂಟ್ಸ್, ಬನ್ನಿ ಇವತ್ತಿನ ಕ್ಲಾಸನ್ನು ನಾವು ಸ್ಟಾರ್ಟ್ ಮಾಡೋಣ. ಕ್ಲಾಸ್ 12ಲ್ಲಿ ಬರ್ತಕ್ಕಂಥ ಫಸ್ಟ್ ಚಾಪ್ಟರು, ಅದರ ಒಂದು ಚಾಪ್ಟರ್ನ ರಿಲೇಷನ್ ಆ್ಯಂಡ್ ಫಂಕ್ಷನ್ನ ಒಂದು ಇಂಟ್ರೊಡಕ್ಷನ್ನು. ಮೊದಲನೇದಾಗಿ 1.1 ಇಂಟ್ರೊಡಕ್ಷನನ್ನು ನಾವು ಕಲಿಯೋಣ, ಆಮೇಲೆ 1.2, ಆಮೇಲೆ 1.3. ಈ ಥರ ನಾವು ಕಲಿಯೋದ್ರಿಂದ ಏನಾಗುತ್ತೆ ಅಂದರೆ ತುಂಬ ವಿಷಯನ ಸರಳವಾಗಿ ಕಲಿಬಹುದು. ಅಂದರೆ ಯಾವ ಎಕ್ಸಸೈಸನ್ನು ನಾವು ಮಾಡ್ತಾ ಇದ್ದೀವಿ ಅದನ್ನು ಪಾರ್ಟ್ಸ್ ಆಗಿ ಆ ಇಂಟ್ರೊಡಕ್ಷನನ್ನು ಕಲಿಯೋದ್ರಿಂದ ಏನಾಗುತ್ತೆ, ನಮ್ಗೆ ತುಂಬ ವಿಷಯನ ನಾವು ಕಲಿಯೋಕ್ಕೆ ಏನಾಗುತ್ತೆ ಅಂದರೆ ಹೆಲ್ಪ್ ಆಗುತ್ತೆ. ಮೊದಲನೇದಾಗಿ ಇಲ್ಲಿ ರಿಲೇಷನ್ ಅಂದರೆ ಏನು ಅನ್ನೋದು ನಮಗೆ ನ್ಯಾಚುರಲ್ ಆಗಿ ಅಥವಾ ಜನರಲ್ ಆಗಿ ಅಥವಾ ಸೋಷಿಯಲ್ ಆಗಿ ಕೇಳಿದರೆ ನಮ್ಗೇನು ಅನಿಸುತ್ತೆ ಅಂದರೆ ಅದ್ರ ಬಗ್ಗೆ ರಿಲೇಷನ್ ಅಂದರೆ ಒಂದು ತಾಯಿ ಮಗುವಿನ ನಡುವೆ ಒಂದು ರಿಲೇಷನ್ ಇರುತ್ತೆ, ಅಥವಾ ಒಂದು ಟೀಚರ್ ಸ್ಟೂಡೆಂಟ್ ನಡುವೆ ರಿಲೇಷನ್ ಇರುತ್ತೆ, ಅಥವಾ ಅಣ್ಣ ತಮ್ಮನ ಜೊತೆ ಒಂದು ರಿಲೇಷನ್ ಇರುತ್ತೆ ಅಲ್ಲ, ಆ ಥರ. ಅದೇ ಥರ ಇಲ್ಲಿ ಈ ಟಾಪಿಕ್ದಲ್ಲಿ ರಿಲೇಷನ್ ಬಗ್ಗೆ ಸ್ಟಡಿ ಮಾಡಬೇಕಂದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಒಂದು ಸೆಟ್ಟು ಮತ್ತೊಂದು ಸೆಟ್ ಜೊತೆ ಏನಾಗುತ್ತೆ ಅಂದರೆ ರಿಲೇಷನ್ ಆಗಿರ್ತದೆ. ಆಲ್ರೆಡಿ ನಾವು ಸೆಟ್ ಬಗ್ಗೆ ಫಸ್ಟ್ PUCಯಲ್ಲಿ ಕಲ್ತಿದ್ದೀವಿ. ಮತ್ತೊಂದು ಸಲ ಏನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಸೆಟ್ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಸೆಟ್ ಅಂದರೆ ಗೊತ್ತಿದೆ ನನಗಿಲ್ಲಿ. ಸೆಟ್ ಡೆಫಿನಿಷನ್ ಏನಿದೆ ಅಂದರೆ ವೆಲ್ ಡಿಫೈನ್ಡ್ ಕಲೆಕ್ಷನ್ ಆಫ್ ಆಬ್ಜೆಕ್ಟ್. ಸೆಟ್ದಲ್ಲಿ ಏನಿರುತ್ತೆ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ ಒಂದು ಸೆಟ್ ತಗೋತೀನಿ ನಾನು. ಇಲ್ಲಿ ಏನಂದರೆ ಒಂದು ಸೆಟ್ ಇದೆ, ಆ ಸೆಟ್ದಲ್ಲಿ ಏನಿರ್ತವೆ ಅಂದರೆ ಎಲಿಮೆಂಟ್ಸ್ ಇರ್ತವೆ. ಇಲ್ಲಿ ಒಂದು ಸೆಟ್ ತೊಗೊಂಡಿದ್ದೀನಿ, ಮತ್ತೊಂದು ಸೆಟ್ ಏನು ಮಾಡ್ತೀನಿ ನಾನು, ಮತ್ತೊಂದು ಸೆಟ್ ತೊಗೋತೀನಿ. ಇಲ್ಲಿ ಅದರಲ್ಲಿ ಏನು ಮಾಡ್ತೀನಿ, 2 ಎಲಿಮೆಂಟ್ಸನ್ನು ಬರಿತಾ ಇದ್ದೀನಿ. ಈ ಸೆಟ್ದಲ್ಲಿ ಇವಾಗ ಇದನ್ನು ರಿಲೇಷನ್ ಫಾರ್ಮ್ದಲ್ಲಿ ಬರಿಬೇಕಂದ್ರೆ ಏನು ಮಾಡಬೇಕಂದ್ರೆ ನಾನಿಲ್ಲಿ ಕಾರ್ಟೀಸಿಯನ್ ಫಾರ್ಮ್ದಲ್ಲಿ ಬರಿಬೇಕು. ಕಾರ್ಟೀಸಿಯನ್ ಪ್ರಾಡಕ್ಟ್ ಫಾರ್ಮ್ದಲ್ಲಿ ಬರಿಬೇಕಾದ್ರೆ ಏನು ಮಾಡುತ್ತೆ ಅಂದರೆ ಇಲ್ಲಿ ಆರ್ಡರ್ ಫೇರ್ ಫಾರ್ಮ್ದಲ್ಲಿ ಬರಿಬೇಕು. ಇದು ಒಂದು ಸಲ ಏನಾಗುತ್ತೆ 3 ಜೊತೆ ಪೇರ್ ಆಗುತ್ತೆ, ಮತ್ತೊಂದು ಸಲ ಏನಾಗುತ್ತೆ 4 ಜೊತೆ ಪೇರ್ ಆಗುತ್ತೆ. ಅದೇ ಥರ 2 ಏನಾಗುತ್ತೆ, ಒಂದು ಸಲ 3 ಜೊತೆ ಪೇರ್ ಆಗುತ್ತೆ, ಮತ್ತೊಂದು ಸಲ ಏನಾಗುತ್ತೆ 4 ಜೊತೆ ಪೇರ್ ಆಗುತ್ತೆ. ಈ ಪೇರ್ ಆಗೋದನ್ನು ನಾನು ಇಲ್ಲಿ ಫುಲ್ಲಾಗಿ ಬರಿಬೇಕು. ಆರ್ಡರ್ ಫೇರ್ ಫಾರ್ಮ್ದಲ್ಲಿ ಬರೆದ್ರೆ ಒಂದು ಏನಾಗುತ್ತೆ 3 ಜೊತೆ, ಆಮೇಲೆ ಏನಾಗುತ್ತೆ 1 4 ಜೊತೆ ಆಗುತ್ತೆ, 2 ಮತ್ತೇನಾಗುತ್ತೆ 3 ಜೊತೆ ಆಗುತ್ತೆ, ನೆಕ್ಸ್ಟು 2 4 ಜೊತೆ ಆಗುತ್ತೆ. ಇಲ್ಲಿ ಏನಾಗುತ್ತೆ ಅಂದರೆ ಇಷ್ಟು ಫಾರ್ಮ್ದಲ್ಲಿ ಇವೆಲ್ಲ ಏನಾಗುತ್ತೆ ಅಂದರೆ ಪಾಸಿಬಲ್ ರಿಲೇಷನ್ ಆಗುತ್ತವೆ. ಇಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಈ 2 ಸೆಟ್ ಕೊಟ್ಟಿರ್ತಾವಲ್ಲ, ಇದ್ರ ಸೆಟ್ದಲ್ಲಿ ನಾನು ಕಾರ್ಟೀಸಿಯನ್ ಪ್ರಾಡಕ್ಟ್ ಫಾರ್ಮ್ದಲ್ಲಿ ಬರೆದ್ರ ಮೇಲೆ ಎಷ್ಟು ಪಾಸಿಬಲ್ ರಿಲೇಷನ್ ಆಗುತ್ತೆ ಅಂದರೆ ಇಲ್ಲಿ ಟೋಟಲ್ ಆಗಿ ಇಷ್ಟು ಪಾಸಿಬಲ್ ರಿಲೇಷನ್ ಆಗುತ್ತವೆ. ಈ ರಿಲೇಷನ್ ಫಂಕ್ಷನ್ನು ಚಾಪ್ಟರ್ ತುಂಬ ಮಕ್ಕಳಿಗೆ ಏನಾಗುತ್ತೆ ಅಂದರೆ ತುಂಬ ಟಫೆಸ್ಟ್ ಚಾಪ್ಟರ್ ಆಗುತ್ತೆ ಅಂದ್ಕೋತಾರೆ. ಆದರೆ ನಂದು ಎ ಕೆ ಬೂಸ್ಟ್ ಕ್ಲಾಸ್ ಪ್ರಕಾರ ಏನಾಗುತ್ತೆ ಅಂದರೆ ಪ್ರತಿಯೊಬ್ಬರಿಗೆ ಇದು ನೀವು ಪ್ರಾಕ್ಟೀಸ್ ಮಾಡ್ಕೋತಾ ಹೋದ್ರೆ ಅಂತಿಕೋ 99% ಏನಾಗುತ್ತೆ ಅಂದರೆ ಇದು ತುಂಬ ಈಸಿಯಾಗಿ ಆಗುತ್ತೆ ನಿಮಗೆ. ರಿಲೇಷನ್ ನಿಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಕೊಟ್ಟಿರ್ತಾರೆ. ಇವಾಗ ಏನಿದೆ ಅಂದರೆ ನನಗೆ ರಿಲೇಷನ್ ಬಗ್ಗೆ ಸ್ಟಡಿ ಮಾಡೋದಿದೆ. ರಿಲೇಷನ್ ಅಂದರೆ ಏನಂದರೆ ಒಂದು ಪರ್ಟಿಕ್ಯುಲರ್ ಕಂಡೀಷನ್ ಕೊಟ್ಟಿರ್ತಾರೆ. ಆ ಕಂಡೀಷನ್ ಕೊಟ್ಟಿದ್ದ ಪ್ರಕಾರ ನಾನು ಏನು ಮಾಡ್ತೀನಿ ಅಂದರೆ ಕಾರ್ಟೀಸಿಯನ್ ಪ್ರಾಡಕ್ಟ್ ಫಾರ್ಮ್ದಲ್ಲಿ ಬರಿಬೇಕು. ಆಮೇಲೆ ಅದ್ರ ವ್ಯಾಲ್ಯೂವನ್ನು ಪಿಕಪ್ ಮಾಡ್ಕೋಬೇಕು. ಅದು ನಮಗೆ ರಿಲೇಷನ್ ತೋರಿಸುತ್ತೆ. ಹೆಂಗಂದರೆ ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಇಲ್ಲಿ ಒಂದು ರಿಲೇಷನನ್ನು ಯಾವಾಗಲೂ ರಿಲೇಷನ್ ಏನಾಗುತ್ತೆ ಅಂದರೆ ಈಕ್ವಲ್ ಅಥವಾ ಸಬ್ಸೆಟ್ ಆಗಿರುತ್ತೆ. ಎದ್ರದಂದರೆ ಕಾರ್ಟೀಸಿಯನ್ ಪ್ರಾಡಕ್ಟ್ದು ಏನಾಗಿರುತ್ತೆ ಈಕ್ವಲ್ ಅಥವಾ ಸಬ್ಸೆಟ್ ಆಗಿರುತ್ತೆ. ರಿಲೇಷನ್ನು ಸಬ್ಸೆಟ್ ಆರ್ ಈಕ್ವಲ್ ಏನಾಗಿರುತ್ತೆ ಅಂದರೆ ಕಾರ್ಟೀಸಿಯನ್ ಪ್ರಾಡಕ್ಟ್ ಆಗಿರುತ್ತೆ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟು. ಇಲ್ಲಿ ಸೆಟ್ ಎದಲ್ಲಿ ಏನಿದೆ ಒಂದು ಎಲಿಮೆಂಟ್ಸ್ ಕೊಟ್ಟಿದ್ದಾರೆ. ಸೆಟ್ ಎದಲ್ಲಿ 1 and 2, ಅದೇ ಸೆಟ್ದಲ್ಲಿ ಏನು ಮಾಡಿದ್ದಾರೆ 2 ಎಲಿಮೆಂಟ್ಸ್ ಕೊಟ್ಟಿದ್ದಾರೆ 3 4. ಇದನ್ನು ಕಾರ್ಟೀಸಿಯನ್ ಪ್ರಾಡಕ್ಟ್ ಫಾರ್ಮ್ದಲ್ಲಿ ಬರೆದಾಗ ಏನಾಗುತ್ತೆ ಅಂದರೆ 1 3, ಆಮೇಲೆ 1 4 2 3, ಆಮೇಲೆ 2 4 ಈ ಥರ ನಾವು ಬರಿಬೋದು. ಆರ್ಡರ್ ಫೇರ್ ಫಾರ್ಮ್ದಲ್ಲಿ ಕಾರ್ಟೀಸಿಯನ್ ಪ್ರಾಡಕ್ಟನ್ನು ಬರಿಬಹುದು. ನಮಗೊಂದು ಕಂಡೀಷನ್ ರಿಲೇಷನ್ ಅಂದರೆ ಏನು ಮಾಡಿರ್ತಾರೆ ಅಂದರೆ ಒಂದು ಕಂಡೀಷನ್ ಕೊಟ್ಟಿರ್ತಾರೆ. ಫಾರ್ ಎಕ್ಸಾಂಪಲ್ಲು ಯಾವ ಥರ ಅಂದರೆ ಇಲ್ಲಿ ರಿಲೇಷನನ್ನು ಏನು ಮಾಡ್ತಾರೆ ಅಂದರೆ ಎಕ್ಸ್ y ಸಚ್ ದ್ಯಾಟ್ y = 2x ಅಂತ ಹೇಳ್ಕೊಟ್ಟಿರ್ತಾರೆ. ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ನಂದು ಇಲ್ಲಿ 1 ಇತ್ತು ಅಂತ ತಿಳ್ಕೊರಿ, y ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ 2 ಟೈಮ್ಸ್ ಆಗಿರುತ್ತೆ. ಅದು ಚಾನ್ಸಸ್ ಇದರಲ್ಲಿ ಎಷ್ಟಿದೆ ಅಂದರೆ ಇಲ್ಲಿ ಟೋಟಲ್ ಆಗಿ ಎಷ್ಟು ಬರಿಬೋದು ನಾನು ಇಲ್ಲಿ 2 ಮತ್ತು 4 ಅಷ್ಟೇ ನಾನು ಇಲ್ಲಿ ಬರಿಬಹುದು. ಇದೇನಾಗುತ್ತೆ ಅಂದರೆ ಇದು ಯಾವಾಗಲೂ ಏನಾಗುತ್ತೆ ಇದು ಏನು ಸಬ್ಸೆಟ್ ಆಗಿರುತ್ತೆ. ರಿಲೇಷನ್ ಯಾವಾಗಲೂ ಏನಾಗುತ್ತೆ ಈಕ್ವಲ್ ಆಗಿರ್ಬೋದು ಅಥವಾ ಒಂದು ಯಾವುದಾದ್ರೂ ಸಬ್ಸೆಟ್ಟು ಆಗಿರುತ್ತೆ. ಇವಾಗ ನಾವು ಏನು ಮಾಡ್ತೀವಿ ಅಂದರೆ ಟೈಪ್ಸ್ ಆಫ್ ರಿಲೇಷನ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಇದು ತುಂಬ ಇಂಪಾರ್ಟೆಂಟ್ ಪಾಯಿಂಟ್. ಇಲ್ಲಿ ಟೈಪ್ಸ್ ಆಫ್ ರಿಲೇಷನ್ನು ಇಲ್ಲಿ ಬರ್ತಕ್ಕಂಥದ್ದು ಫಸ್ಟ್ ಒನ್ ಯಾವುದಿದೆ ಅಂದರೆ ಇಲ್ಲಿ ಫಸ್ಟ್ ಒನ್ನು ಎಂಟಿ ರಿಲೇಷನ್.
ಈ ಎಂಟಿ ರಿಲೇಷನ್ ಅಂದ್ರೂ ಒಂದೇ ಅಥವಾ ನಲ್ ರಿಲೇಷನ್ ಅಂದ್ರೂ ಒಂದೇ ಅಥವಾ ವೈಡ್ ರಿಲೇಷನ್ ಅಂದ್ರೂ ಒಂದೇ ಇದೆ. ಯಾವುದೇ ಅಂದರೆ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳಬೇಕಂದ್ರೆ ಇಲ್ಲಿ ಒಂದು ಎಕ್ಸಾಂಪಲ್ ನಾನು ತಗೋತೀನಿ ಇಲ್ಲಿ. ಫಾರ್ ಎಕ್ಸಾಂಪಲ್ಲು ಎಕ್ಸ್ ಮತ್ತು ವೈ ಸಚ್ ದ್ಯಾಟ್ ವೈ ಈಜ್ವಲ್ ಟು ಎಕ್ಸ್ ಕ್ಯೂಬ್ ಅಂತ ಹೇಳಿದೆ ಅಂತ ತಿಳ್ಕೊರಿ. ಈ ಕಂಡೀಷನ್ಗೆ ಕಂಪೇರ್ ಮಾಡಿದರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ 1 ಅಂತ ಹೇಳಿ ತೊಗೊಂಡ್ರೆ ವೈ ವ್ಯಾಲ್ಯೂ ಏನಾಗಿರುತ್ತೆ ಅಂದರೆ ನಮ್ಮದು ಕ್ಯೂಬ್ ಫಾರ್ಮ್ದಲ್ಲಿ ಬರಬೇಕು. 1 ಕ್ಯೂಬ್ ಏನಾಗುತ್ತೆ ರೀ 1 ಬರುತ್ತೆ. ಇದು ಆಗಲ್ಲ. 1 ಏನಾಗುತ್ತೆ ಇಲ್ಲಿ ಕ್ಯೂಬ್ 1 ಬರುತ್ತೆ. 2 ಕ್ಯೂಬ್ ಏನಾಗುತ್ತೆ 8. ಇಲ್ಲಿ ಯಾವುದೂ ಬರ್ತಾ ಇಲ್ಲ ನಂದು. ಅಂದರೆ ಕಾರ್ಟೀಸಿಯನ್ ಪ್ರಾಡಕ್ಟ್ ಅಂದರೆ ರಿಲೇಷನ್ ಏನಾಗ್ತಾ ಇದೆ ಇಲ್ಲಿ ಪೂರ್ತಿಯಾಗಿ ಇಲ್ಲಿ ಎಂಟಿ ಆಗ್ತಾ ಇದೆ. ರಿಲೇಷನ್ ಏನಾಗ್ತಾ ಇದೆ ಅಂದರೆ ಇಲ್ಲಿ ಎಂಟಿ ಆಗ್ತಾ ಇದೆ. ಇಲ್ಲಿ ಯಾವುದು ಪಾಸಿಬಲ್ ಆಗ್ತಾ ಇಲ್ಲ. ಅಂಥ ರಿಲೇಷನ್ಗೆ ಏನಂತೀನಿ ಅಂದರೆ ನಾನು ಇಲ್ಲಿ ಎಂಟಿ ರಿಲೇಷನ್ ಅಂಥೇಳಿ ಕರಿತೀನಿ. ನೆಕ್ಸ್ಟ್ ಬರುತ್ತೆ ನಮ್ಮದು ನೆಕ್ಸ್ಟ್ ರಿಲೇಷನ್ ಯಾವುದಂದರೆ ಯೂನಿವರ್ಸಲ್ ರಿಲೇಷನ್. ಯೂನಿವರ್ಸಲ್ ರಿಲೇಷನ್ನು ಇದು ಯಾವಾಗಲೂ ಕಾರ್ಟೀಸಿಯನ್ ಪ್ರಾಡಕ್ಟ್ದಲ್ಲಿ ಏನಾಗುತ್ತೆ ಅಂದರೆ ಇದು ಈಕ್ವಲ್ ಆಗಿರುತ್ತೆ. ಎಷ್ಟು ಅಲ್ಲಿ ಪಾಸಿಬಲ್ ವ್ಯಾಲ್ಯೂಸ್ ಬರ್ತವೆ ಅಲ್ಲ ಅಷ್ಟೆಲ್ಲ ಪಾಸಿಬಲ್ ವ್ಯಾಲ್ಯೂಸ್ ಎಲ್ಲ ಬಂದರೆ ಏನಾಗುತ್ತೆ ಅಂದರೆ ಅದಕ್ಕೆ ಯೂನಿವರ್ಸಲ್ ರಿಲೇಷನ್ ಅಂಥೇಳಿ ಕರಿತೀನಿ. ಅಂದರೆ ಎಲ್ಲ ಎಷ್ಟು ಇಲ್ಲಿ ಪಾಸಿಬಲ್ ಆರ್ಡರ್ ಪೇರ್ಸ್ ಅದಾವಲ್ಲ ಅಷ್ಟೆಲ್ಲ ನಾನು ಅಲ್ಲಿ ಬರೆದು ಬಿಡಬೇಕು. ಅಲ್ಲಿ ರಿಲೇಷನ್ದಲ್ಲಿ ಬರಬೇಕು. ಅವು ಎಲ್ಲ ಬಂದರೆ ಅದಕ್ಕೆ ಏನಂತೀನಿ ಅಂದರೆ ಯೂನಿವರ್ಸಲ್ ರಿಲೇಷನ್ ಅಂಥೇಳಿ ಕರಿತೀನಿ. ಇವಾಗ ಮೇನ್ ಇಂಪಾರ್ಟೆಂಟ್ ಪಾಯಿಂಟಲ್ಲಿ ಕಲಿಬೇಕಂದ್ರೆ ಏನಿದೆ ಇವಾಗ ರಿಫ್ಲೆಕ್ಸಿವ್, ಸಿಮೆಟ್ರಿಕ್, ಟ್ರಾನ್ಸಿಟಿವ್ ಅಂತ ಇದೆ. ಅದನ್ನು ಅರ್ಥ ಮಾಡ್ಕೊಳ್ಳೋಣ. ರಿಫ್ಲೆಕ್ಸಿವ್ ರಿಲೇಷನ್ದಲ್ಲಿ ಹೇಳಬೇಕಂದ್ರೆ ಏನಾಗುತ್ತೆ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ಲು ಒಂದು ಮಿರರ್ ಇದೆ ಅಂತ ತಿಳ್ಕೊಳ್ಳಿ. ಆ ಮಿರರ್ ಮುಂದ್ಗಡೆ ಏನು ಮಾಡ್ತೀನಿ ಅಂದರೆ ಒಂದು ವಸ್ತು ಇಟ್ಟಾಗ ಆ ವಸ್ತು ರಿಫ್ಲೆಕ್ಟ್ ಆಗಿ ಆ್ಯಸ್ ಇಟ್ ಈಸ್ ಸೇಮ್ ವಸ್ತು ಕಾಣಿಸ್ತಿರಬೇಕು. ಅಂದರೆ ಏನಾಗ್ತಾ ಇದೆ ಇಲ್ಲಿ ಫಸ್ಟ್ ಆರ್ಡರ್ ಪೇರ್ದಲ್ಲಿ ಬರ್ತಕ್ಕಂಥ ಫಸ್ಟ್ ಎಲಿಮೆಂಟು ಆಮೇಲೆ ಸೆಕೆಂಡ್ ಎಲಿಮೆಂಟು ಅವೆರಡು ಏನಾಗಿರ್ಬೇಕಂದ್ರೆ ಸೇಮ್ ಬಂದಿರಿದಾಗ ಅದೊಂದು ರಿಲೇಷನ್ ಫಾರ್ಮ್ ಆಗ್ತಾ ಇರಬೇಕು. ಅಂಥ ರಿಲೇಷನ್ಗೆ ಏನಂತ ಹೇಳಿ ಕರಿತೀನಿ ಅಂದರೆ ನಾನಿಲ್ಲಿ ರಿಫ್ಲೆಕ್ಸಿವ್ ರಿಲೇಷನ್ ಅಂಥೇಳಿ ಕರಿತೀನಿ. ನೆಕ್ಸ್ಟ್ ಒಂದು ಬರುತ್ತೆ ನಮ್ಮದು ಸಿಮೆಟ್ರಿಕ್ ರಿಲೇಷನ್ ಅಂಥೇಳಿ. ಈ ಸಿಮೆಟ್ರಿಕ್ ರಿಲೇಷನ್ದಲ್ಲಿ ಏನು ಮಾಡಬೇಕಂದ್ರೆ ಫಸ್ಟು ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಅಂದರೆ ಕಾರ್ಟೀಸಿಯನ್ ಪ್ರಾಡಕ್ಟ್ ಫಾರ್ಮ್ದಲ್ಲಿ ಬರೆದಿರ್ತೀವಲ್ಲ ಅದು ಏನಾಗಿರ್ಬೇಕಂದ್ರೆ ಫಸ್ಟ್ ಎಲಿಮೆಂಟು ಆಮೇಲೆ ಸೆಕೆಂಡ್ ಸೆಟ್ಟಲ್ಲಿ ಇರ್ತಕ್ಕಂಥ ಫಸ್ಟ್ ಇದು ಎಲಿಮೆಂಟು ಅವೆರಡು ಏನಾಗಿರಬೇಕು ಎ ಮತ್ತು ಬಿ ಒಂದು ರಿಲೇಷನ್ ಆಗಿರಬೇಕು. ಅದೇ ಥರ ಏನಾಗಿರ್ಬೇಕಂದ್ರೆ ಬಿ ಮತ್ತು ಏನು ಒಂಥರ ಏನಾಗಿರ್ಬೇಕಂದ್ರೆ ರಿಲೇಷನ್ ಆಗಿರಬೇಕು. ಅಂಥ ಒಂದು ರಿಲೇಷನ್ಗೆ ಏನಂತ ಹೇಳಿ ಕರಿತೀನಿ ಅಂದರೆ ನಾನು ಇಲ್ಲಿ ಸಿಮೆಟ್ರಿಕ್ ರಿಲೇಷನ್ ಕರಿತೀನಿ. ಎ ಬಿ ಬಿಲಾಂಗ್ಸ್ ಟು ಆರ್. ಅದೇ ಥರ ಬಿ ಎ ಆಲ್ಸೋ ಬಿಲಾಂಗ್ಸ್ ಟು ಆರ್. ನೆಕ್ಸ್ಟ್ ಒನ್ ಇದೆ ನಮ್ಮದು ಟ್ರಾನ್ಸಿಟಿವ್ ರಿಲೇಷನ್ದಲ್ಲಿ ಏನಾಗುತ್ತೆ ಅಂದರೆ ಇಲ್ಲಿ ಆರ್ಡರ್ ಪೇರ್ ಫಾರ್ಮ್ದಲ್ಲಿ ಅಥವಾ ಕಾರ್ಟೀಸಿಯನ್ ಪ್ರಾಡಕ್ಟ್ ಫಾರ್ಮ್ದಲ್ಲಿ ಬರಿತೀನಲ್ಲ ಇದು ಏನಾಗುತ್ತೆ ಅನ್ನೋ ರಿಲೇಷನ್ ಆಗಿರುತ್ತೆ. ಎ ಮತ್ತು ಬಿ ಒಂದು ಇದ್ರದ್ದೊಂದು ರಿಲೇಷನ್ ಇರುತ್ತೆ. ಅದೇ ಥರ ಬಿ ಮತ್ತು ಸಿನೂ ಏನಾಗುತ್ತೆ ಅದೊಂದು ರಿಲೇಷನ್ ಆಗಿರುತ್ತೆ. ಆಮೇಲೆ ಇವೆರಡು ಕಂಪೇರ್ ಮಾಡಿದಾಗ ಎ ಮತ್ತು ಸಿ ಆಲ್ಸೋ ಬಿಲಾಂಗ್ಸ್ ಟು ಏನಾಗುತ್ತೆ ಅಂದರೆ ರಿಲೇಷನ್ ಆಗಿರಬೇಕು. ಎ ಮತ್ತು ಸಿನೂ ಏನಾಗಿರಬೇಕು ಎ ಮತ್ತು ಬಿನೂ ಅದರಲ್ಲಿ ರಿಲೇಷನ್ದಲ್ಲಿ ಇರಬೇಕು. ಮತ್ತು ಆ ರಿಲೇಷನ್ದಲ್ಲಿ ಬಿ ಮತ್ತು ಸಿನೂ ಇರಬೇಕು. ಅದೇ ಥರ ಏನಾಗಿರ್ಬೇಕಂದ್ರೆ ಎ ಸಿನೂ ಏನಾಗಿರ್ಬೇಕಂದ್ರೆ ಅಲ್ಲಿ ರಿಲೇಷನ್ ಬಂದಿರಬೇಕು. ಅಂಥದಕ್ಕೆ ಏನಂತ ಹೇಳಿ ಕರಿತೀನಿ ಅಂದರೆ ನಾನು ಟ್ರಾನ್ಸಿಟಿವ್ ರಿಲೇಷನ್ ಅಂತ ಹೇಳಿ ಕರಿತೀನಿ. ಇವಾಗ ಲಾಸ್ಟ್ ಮೇನ್ ಇಂಪಾರ್ಟೆಂಟು ಮತ್ತೊಂದು ಈಕ್ವಲೆನ್ಸ್ ರಿಲೇಷನ್. ಈ ಈಕ್ವಲೆನ್ಸ್ ರಿಲೇಷನ್ ಅಂದರೆ ಇಲ್ಲಿ 3 ರಿಲೇಷನ್ ಏನಿದ್ದಾವಲ್ಲ ರಿಫ್ಲೆಕ್ಸಿವ್, ಸಿಮೆಟ್ರಿಕ್ ಆ್ಯಂಡ್ ಟ್ರಾನ್ಸಿಟಿವ್. ಈ ಮೂರು ಕಂಡೀಷನನ್ನು ಅಂದರೆ ಈ ಮೂರು ರಿಲೇಷನನ್ನು ಸ್ಯಾಟಿಸ್ಫೈ ಮಾಡುತ್ತಲ್ಲ ಈ ಮೂರು ರಿಲೇಷನನ್ನು ಸ್ಯಾಟಿಸ್ಫೈ ಮಾಡೋದಕ್ಕೆ ಏನು ಹೇಳ್ತೀವಿ ಅಂದರೆ ನಾವು ಈಕ್ವಲೆನ್ಸ್ ರಿಲೇಷನ್ ಅಂತ ಹೇಳಿ ಕರಿತೀವಿ. ಈ ಮೂರು ರಿಲೇಷನನ್ನು ಸ್ಯಾಟಿಸ್ಫೈ ಮಾಡ್ತಿರ್ಬೇಕು ಅಂಥ ರಿಲೇಷನ್ಗೆ ಏನಂತ ಹೇಳಿ ಕರಿತೀವಿ ಅಂದರೆ ನಾವು ಈಕ್ವಲೆನ್ಸ್ ರಿಲೇಷನ್ ಅಂತ ಗೊತ್ತಾಗುತ್ತೆ. ನಾವು ಹೆಚ್ಚಿನ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ತಾ ಹೋಗ್ತೀವಲ್ಲ ಆವಾಗ ಇನ್ನೂ ಜಾಸ್ತಿ ಕಾನ್ಸೆಪ್ಟ್ ನಮಗೆ ಅರ್ಥ ಆಗುತ್ತೆ. ಇವಾಗ ನಾವು ನೆಕ್ಸ್ಟು ಎಕ್ಸಸೈಸನ್ನು ಡಿಸ್ಕಷನ್ ಮಾಡೋಣ.